ಮುಸ್ಲಿಂ ಜನಾಂಗಕ್ಕೆ ಕಿಟ್ ಕೊಡಕತ್ತೀನಿ ಏನು ಸರ್ ಈಗ ಮತ್ತೆ ಈ ರಾಜ್ಯದೊಳಗೆ ಮುಸ್ಲಿಮರ ಬಗ್ಗೆ ಮಾತಾಡ್ತಾರಲ್ಲ ಬಿ ಜೆ ಪಿಯವರು, ಅವ್ರಿಗೆ ನಾಚಿ ಮಾನ ಮರ್ಯಾದೆ ಇದ್ರೆ ಮೋದಿ ಬಗ್ಗೆ ಮಾತಾಡಿ. ಮೋದಿಯವರು ಒಂದು ಕಡೆ ಮುಸ್ಲಿಮ್ಸನ್ನ ರಂಜಾನ್ದಂಗೆ ಹೋಲಿಕೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ, ಇನ್ನೊಂದು ಕಡೆ ಇವರು ಮುಸ್ಲಿಮ್ರಿಗೆ ಯಾಕೆ ಯೋಜನೆ ಕೊಡ್ತೀರಿ ಅಂತ ನಮ್ಮ ಜೊತೆಗೆ ಮಾತಾಡ್ತಾರೆ. ಇವ್ರಿಗೆ ಇಬ್ಬರು ನೀತಿ ನೀವು ಇವ್ರ ನೀತಿಯನ್ನು ಡುವೆಲ್ ನೀತಿ ಅಲ್ಲ ಇವ್ರದ್ದು. ಒಂದು ಕಡೆ ರಿಸರ್ವೇಷನ್ ಬಗ್ಗೆ ಮುಸ್ಲಿಮ್, ಯಾಕೆ ಈ ದೇಶದ ಪ್ರಜೆಗಳಲ್ವ ಮುಸ್ಲಿಮ್ಸು? ನೋಡ್ರಿ, ಸಂವಿಧಾನದ ನಾನು ಅಂತೀನಿ, ಸಂವಿಧಾನ ಬದಲಾವಣೆ ಅಂತ ಡಿ ಕೆ ಶಿವಕುಮಾರ್ ಎಲ್ಲಿ ಹೇಳಿದರು? ಈ ಕಾಂಗ್ರೆಸ್ ಪಕ್ಷ ಇರದೆ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೆ ಹುಟ್ಟಿದ್ದು ಕಾಂಗ್ರೆಸ್ ಪಕ್ಷ. ನಾವು ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಬೆಳಗಾವದಾಗ ಡಿ ಕೆ ಶಿವಕುಮಾರ್ ನೇತೃತ್ವದಾಗ ಒಂದು ಕಾರ್ಯಕ್ರಮ ಮಾಡಿದ್ವಿ, ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಅಂತ. ಯಾರು ಮಾಡಿದರು? ಡಿ ಕೆ ಶಿವಕುಮಾರ್ ನೇತೃತ್ವ ಆಗಲ್ಲ. ಮತ್ತು ಹೆಂಗೆ ಸಂವಿಧಾನದ ಬಗ್ಗೆ ಮಾತಾಡೋಕ್ಕೆ ಸಾಧ್ಯತೆ ಇದೆ? ಡಿ ಕೆ ಶಿವಕುಮಾರ್ ಸುಮ್ಮನೆ ಬಿ ಜೆ ಪಿ ಅವರು ಅದನ್ನು ತಿರುಚಿ ಹೇಳಕತ್ತಿದ್ರು. ಇವ್ರಿಗೆ ಬೇಕಲ್ಲ, ನಾನು ಹಂಗೆ ಅಷ್ಟು ಅಭಿಮಾನಿ. ಇಲ್ಲಿ ಯಾರು ಅವ್ರನ್ನ ಸ್ಟ್ರೈಕ್ ಮಾಡಿದರು ನಮ್ಮ ಜಿಲ್ಲೆದೊಳಗೆ. ಅನಂತಕುಮಾರ್ ಮಾತಾಡೋದ್ನಾಗ ಎಲ್ಲಿ ಹೋಗಿದ್ರು? ಯಾವ ಬುದ್ಧಿನಾಗ ಹೋಗ್ಕೊಂಡಿದ್ರು ಇವರು? ಅನಂತ ಹೆಗಡೆ ಮಾತಾಡೋದ್ನಾಗ ಯಾವ ಬಾವಿಯೊಳಗೆ ಹೋಗ್ಕೊಂಡಿದ್ರು? ಸಂವಿಧಾನವನ್ನು ಬದಲಾವಣೆ ಮಾಡೋಕ್ಕೆ ನಾವು ಸರ್ಕಾರ ಬಂದಿದ್ದು ನಮ್ಮದಂತಂದ್ರೆ ಯಾವಾಗ ಎಲ್ಲಿ ಹೋಗಿದ್ರು? ಸಂವಿಧಾನದ ಬಗ್ಗೆ ಮಾತಾಡೋಕೆ ಅರ್ಹತೆನೇ ಇಲ್ಲ, ಯೋಗ್ಯತೆನೇ ಇಲ್ಲ ಬಿ ಜೆ ಪಿ. ನಾವು ಹೇಳಕತ್ತಿದ್ದು ಸರಿ, ಕೆಲವೊಂದಿಷ್ಟು SC ST ಅಂತಂದು ಈ ಮತ್ತೆ ಒಳ ಮೀಸಲಾತಿ ಮಾಡಕ್ಕೆ ಹೊಂಟಿವಲ್ಲ, ಇದು ಅಮೆಂಡ್ಮೆಂಟ್ ಮಾಡಿದ್ರೆ ಇದ್ರಾಗ ಸುಪ್ರೀಂ ಕೋರ್ಟ್ನಾಗ ಆಗೈತಲ್ಲ. ಇದು ಧರ್ಮಾಧಾರಿತ ಆಗಲ್ಲ ನೋಡಿ. ಮುಸ್ಲಿಮ್ಸು ಈ ದೇಶದ ಪ್ರಜೆಗಳು, ತಪ್ಪಂತೂ ಅಲ್ಲ. ಮೀಸಲಾತಿ ಯಾರ್ಯಾರಿಗೆ ಏನೇನು ಸಿಗಬೇಕಾಗಿತ್ತು ಅದು ಸಿಗಲೇಬೇಕು. ಅದು ನಮ್ಮ ಜನ್ಮಸಿದ್ಧ ಹಕ್ಕು. ನಮ್ಮ ಹಕ್ಕನ್ನು ನಾವು ಕೇಳಕತ್ತೀವಿ. SCಗಳು ನಾವು ಕೇಳಕತ್ತೀವಿ ಅಂದರೆ ನಮ್ಮ ಹಕ್ಕದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಮೀಸಲಾತಿ ಕಲ್ಪಿಸ್ಕೊಟ್ರೆ ಅದನ್ನು ನಮಗೆ ಕೊಡ್ರಿ, ನಮಗೆ ಬೇಕು ಅಂತ ಕೇಳ್ತೀವಿ. ತಪ್ಪೇನಿದೆ? ಅದೇ ರೀತಿ ಇದರೊಳಗೂ ಅವರ ಪರಿಸ್ಥಿತಿ ನಾವೇನು ಇದ್ರಾಗ ಕೊಡಕತ್ತೀವಿ, ಅವ್ರಿಗೆ ಗುತ್ತಿಗೆದೊಳಗೆ ಕೊಡ್ತಾ ಇದ್ದೀವಿ. ಯಾಕೆ ಕೊಡಬಾರ್ದು? ನೋಡಿ, ಒಟ್ಟಾರೆ ಬಿ ಜೆ ಪಿಯವರಿಗೆ ಅವ್ರಿಗೆಲ್ಲ ಒಂದು ಕಡೆ ಇನ್ನು ಮುಂದಿನ ದಿನಮಾನದೊಳಗೆ ನಾವು ಎಲ್ಲೂ ಗೌರ್ಮೆಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅವ್ರು. ನೋಡಿರಿ, ವಿಧಾನಸೌಧ ಸರಿಯಾಗಿ ಹೌಸ್ ನಡೆಯೋಕ್ಕೆ ಅವಕಾಶಗಳು ಕೊಡ್ತಾ ಇಲ್ಲ, ಬರೀ ಕಾಲಹರಣ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ನಮ್ಮ ಜನ ಕಳಿಸಿದ್ದು ಎಲ್ಲಿಗೆ? ಹೌಸ್ನಿಗೆ ಜನರ ಸಮಸ್ಯೆಗಳನ್ನು ಮಾತಾಡೋಕ್ಕಂತ ಕಳಿಸಿದ್ರೆ ಇವ್ರು ಏನೇನೋ ಮಾತಾಡ್ತಾರೆ. ನಾವು ಹೌಸ್ದಾಗ ನೋಡಕತ್ತೀವಿ, ವಾಸ್ತವ ಸತ್ಯನ ಮಾತಾಡ್ತಾ ಇಲ್ಲ ಇವರು. ಅದಕ್ಕೆ ಜನರ ಬಗ್ಗೆ ಆಗಲಿ, ಸಾಮಾನ್ಯ ಜನರ ಬಗ್ಗೆ ಆಗಲಿ ಚಿಂತನೆ ಬಿ ಜೆ ಪಿಯವರು ಇಲ್ಲ. ಅವ್ರದ್ದು ಏನಿದ್ರು ಚಿಂತನೆ ಅಧಿಕಾರಕ್ಕೆ ಬರಬೇಕು, ಹಿಂಗಾರ ಮಾಡಿ ಅಧಿಕಾರಕ್ಕೆ ಬರಬೇಕು, ಏನಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು. ಈಗ ಜನರು ಕರ್ನಾಟಕದಾಗ ಜನರು ಭಾಳ ಹುಷಾರಾಗ್ಬಿಟ್ಟಾರ, ಬುದ್ಧಿವಂತರಾಗ್ಬಿಟ್ಟಾರ. ಇವರು ಕೊನೆಗೆ ಲಾಸ್ಟಿಗೆ ಹಿಂದೂ ಮುಸ್ಲಿಮು, ಆಮೇಲೆ ಇಂಡಿಯಾ ಪಾಕಿಸ್ತಾನ, ಲಾಸ್ಟಿಗೆ ಎಲ್ಲದು ಮುಗಿದ ಯಾವುದೂ ವರ್ಕೌಟ್ ಆಗಲ್ಲ. ಅಂಜನಾದ್ರಿ ಬೆಟ್ಟ. ಈ ಅಂಜನಾದ್ರಿ ಬೆಟ್ಟದಾಗ ನಾನು ಆಂಜನೇಯನ ಭಕ್ತ, ನಾನು ಮಾಲೆ ಹಾಕ್ಯಂದಿನಿ 3 ವರ್ಷ. ಅದಕ್ಕೆ ಏನೂ ವರ್ಕೌಟ್ ಆಗ್ತಾ ಇಲ್ಲ.